ಅವಳ ಅಲಂಕಾರ ನೋಡಕ್ಕೆ 2 ಕಣ್ಣಲ್ಲ 1000 ಕಣ್ಣಿದ್ರೂ ಸಾಲದು ಅಂತ ಮಹಾತಾಯಿ ಅವಳು. ಪವಿತ್ರ ಹಾಗೂ ಶಾಂತ ವಾತಾವರಣದಲ್ಲಿ ನಿಮ್ಮ ಜೀವನದ ವಿಶೇಷ ಕ್ಷಣಗಳನ್ನು ಆಚರಿಸಲು ಈಗ ಸುವರ್ಣಾವಕಾಶ. ಚೌಡೇಶ್ವರಿ ದೇವಾಲಯದಲ್ಲಿ ಎಲ್ಲಾ ರೀತಿಯ ಶುಭ ಸಮಾರಂಭಗಳಿಗೆ ಸಮರ್ಪಕವಾಗಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅಪಾರ ಮಹಿಮೆಯುಳ್ಳ ದೈವಿ ಶಕ್ತಿ ಇಡೀ ಪರಿಸರವನ್ನು ತಮಗೆ ಇಷ್ಟವಾದ ಹಾಗೆ ಸಿದ್ಧಗೊಳಿಸಲಾಗಿದೆ. ತಡವಾದರೂ ಸಹ ಎಲ್ಲವೂ ಬಹಳ ಅರ್ಥಪೂರ್ಣವಾಗಿ, ಸುಸಜ್ಜಿತವಾಗಿ, ಸುಂದರವಾಗಿ, ಸುಭದ್ರ ಮಾಡಿಕೊಂಡಿರುವ ಶಕ್ತಿಶಾಲಿಯಾಗಿರುವ ಶ್ರೀ ಚೌಡೇಶ್ವರಮ್ಮ ದೇವಿ. ಚೌಡೇಶ್ವರಿ ದೇವಿಯ ದರ್ಶನ ಪಡೆದು ಇಲ್ಲಿಯೇ ತಮ್ಮ ತಮ್ಮ ಮನೆಗಳ ಶುಭ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಈಗಾಗಲೇ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ಇನ್ನು ಅನೇಕ ಜಿಲ್ಲೆಗಳಿಂದ ಆಗಮಿಸುತ್ತಿದ್ದಾರೆ. ಇದು ಎಲ್ಲಿ ಅಂದ್ರೆ ಇದೇ ನಮ್ಮ ಕೋಲಾರ ಜಿಲ್ಲೆಯ ವೇಮಗಲ್ ಹೋಬಳಿಯ ಪುರಹಳ್ಳಿ ತೋಕಲಘಟ್ಟ ಮಾರ್ಗ ಮಧ್ಯೆ ನೂತನವಾಗಿ ವಿನೂತನವಾಗಿ ಶ್ರೀ ಚೌಡೇಶ್ವರಿ ದೇವಿಯ ಭಕ್ತ ಮಂಡಳಿಯ ವತಿಯಿಂದ ನಿರ್ಮಿಸಿರುವ ಶ್ರೀ ಚೌಡೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ನಿಮ್ಮ ಕುಟುಂಬದ ಮಹತ್ವದ ಕ್ಷಣಗಳನ್ನು ಪವಿತ್ರ ವಾತಾವರಣದಲ್ಲಿ ಆಚರಿಸಲು ಸಿದ್ಧರಾಗಿದ್ದೀರಾ? ಹಾಗಾದ್ರೆ ಈ ದೇವಾಲಯ ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸಂಪೂರ್ಣ ಸೌಲಭ್ಯಗಳೊಂದಿಗೆ ಸಿದ್ಧತೆಗೊಂಡಿದೆ. ಈ ಭಾಗದಲ್ಲಿ ಬಡವರು, ರೈತರು, ಸಾರ್ವಜನಿಕರ ಅನುಕೂಲಕ್ಕಾಗಿ ವಿವಾಹ, ನಿಶ್ಚಿತಾರ್ಥ, ನಾಮಕರಣ, ಉಪನಯನ ಮತ್ತು ಹೋಮಗಳು ಎಲ್ಲವೂ ಒಂದೇ ಸ್ಥಳದಲ್ಲಿ ಲಭ್ಯವಿದೆ. ಅನುಭವಿ ಪುರೋಹಿತರಿಂದ ಪೂಜೆಗಳ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪ್ರತಿ ತಿಂಗಳ ಹುಣ್ಣಿಮೆ ದಿನದಂದು ವಿಶೇಷ ಪೂಜೆಯನ್ನು ಸಹ ಕಲ್ಪಿಸಲಾಗಿದೆ. ಪ್ರಸಾದ ಮತ್ತು ಅನ್ನ ಸಂತರ್ಪಣೆ ವ್ಯವಸ್ಥೆಯ ಜೊತೆಗೆ ಶಾಂತ, ಪವಿತ್ರ ಮತ್ತು ಆಧ್ಯಾತ್ಮಿಕ ವಾತಾವರಣಕ್ಕೆ ಸಾಕ್ಷಿಯಾಗಿದೆ. 1000 ಜನಕ್ಕೆ ಬೇಕಾದ ಪಾತ್ರೆ ಸಾಮಾನುಗಳು, ಆಸನಗಳು, ಸುಸಜ್ಜಿತವಾದ ಶೌಚಾಲಯ, ಉತ್ತಮವಾದ ಗಾಳಿಯ ಆವರಣವನ್ನ ಇಲ್ಲಿ ಕಾಣಬಹುದಾಗಿದೆ. ಈಗಾಗಲೇ ಹಲವಾರು ಶುಭ ಸಮಾರಂಭಗಳಿಗೆ ಬುಕ್ ಮಾಡುತ್ತಿದ್ದು, ನೀವು ಕೂಡ ನಿಮ್ಮ ದಿನವನ್ನು ಸನ್ನಿಧಿಯಲ್ಲಿ ಆಚರಿಸಲು ಹಿಂದೆ ಬುಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಚೌಡೇಶ್ವರಿ ದೇವಿಯ ಭಕ್ತ ಮಂಡಳಿಯ ಪೇಪರ್ ಮಂಜುನಾಥ್ 9480186372, ವೆಂಕಟೇಶ್ ಗೌಡ 9449397574, ದಾಸಪ್ಪ 9008297874 ಹಾಗೂ ದೇವಾಲಯ ಅರ್ಚಕರಾದ ಮನುಸ್ವಾಮಿ 7090824742 ಇವರನ್ನ ಸಂಪರ್ಕಿಸಿ. ನಮ್ಮ ಹಳ್ಳಿ ಭಾಗಗಳಿಗೆ ಸೇರ್ತಕ್ಕಂಥ ಜಾಗ ಇದು. ಅಂದ್ರೆ ಎಲ್ಲ ರೈತಾಪಿ ವರ್ಗ ಜನ ಇರ್ತಾರೆ. ಇವತ್ತು ಎಲ್ಲೋ ಒಂದು ಕಡೆ ಹೋಗಿ ಚೇರು ಪೆಂಡಲ್ ಹಾಕಿ ಅಥವಾ ಒಂದು ಚೌಟ್ರಿ ಬಾಡಿಗೆಗಳು ತೊಗೊಂಡು ಇದನ್ನೆಲ್ಲ ಮಾಡಬೇಕಾದ್ರೆ 50ರಿಂದ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಹಾಗಾಗಿ ಎಲ್ಲ ನಮ್ಮ ರೈತಾಪಿ ವರ್ಗದವರು ಇರೋದು ಈಗ ನಮ್ಮ ಪುರಹಳ್ಳಿ ಆಗ್ಬೋದು, ಚನ್ನಪನಹಳ್ಳಿ ಆಗ್ಬೋದು, ತೋಕಲಘಟ್ಟ ಆಗ್ಬೋದು, ಅಥವಾ ಸೀತಿ ಗ್ರಾಮಗಳಾಗ್ಬೋದು, ನಮ್ಮ ಹೇಮಗಲ್ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ರೈತಾಪಿ ವರ್ಗ. ಆ ರೈತಾಪಿ ವರ್ಗಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದೇ ಒಂದು ಕಾರಣದಿಂದ ಇಷ್ಟೊಂದು ತರಾತುರಿಯಲ್ಲಿ ಇದನ್ನು ರೆಡಿ ಮಾಡಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಿದ್ಧವಾಗಿದೆ. ಇಲ್ಲಿ ಒಂದು ಪ್ರಾಕಾರ ಸಭಾಂಗಣವನ್ನು ಎಲ್ಲ ಸಾರ್ವಜನಿಕರು ಭಾಳ ಶ್ರಮಪಟ್ಟು ಸಾರ್ವಜನಿಕ ಹಿತದೃಷ್ಟಿಯಿಂದ ಭಾಳ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ. ಅದು ಸಾರ್ವಜನಿಕರಿಗೆ ಲೋಕಾರ್ಪಣೆ ಮಾಡಬೇಕಂತೇಳಿ ನಮ್ಮ ದೇವಸ್ಥಾನ ಟ್ರಸ್ಟಿಗಳು ಮತ್ತು ಆ ಭಕ್ತ ವೃಂದದವರೆಲ್ಲ ಸೇರಿ ಇವತ್ತು ಒಂದು ವ್ಯವಸ್ಥೆಗೆ ತಂದು ಇಲ್ಲಿ ನಿರ್ಮಾಣ ಮಾಡಿ ಎಲ್ಲರೂ ಕೂಡ ಲೋಕಾರ್ಪಣೆ ಮಾಡಬೇಕಂತ ಸಿದ್ಧವಾಗಿದೆ. ಇಲ್ಲಿ ಸಾರ್ವಜನಿಕರಿಗೆ ಗಮನಕ್ಕೆ ಏನಪ್ಪ ತರಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಸಾರ್ವಜನಿಕರಿಗೆ ಭಾಳ ಮುಕ್ತವಾಗಿ ತಿಳಿಸಲು ಇಷ್ಟಪಡ್ತೇನೆ. ಒಂದು 1000 ಜನ ಅಕಾಮಿಡೇಷನ್ನು ಇರ್ತಕ್ಕಂಥ ಜಾಗ ಪ್ರಾಕಾರ ಸಭಾಂಗಣ ಇದೆ. ಆ ಜಾಗದಲ್ಲಿ 300 ಆಸನಗಳನ್ನು ಒಳಗೊಂಡಂಥ ಚೇರು, ಟೇಬಲ್ ವ್ಯವಸ್ಥೆ ಇರ್ತದೆ. ಮತ್ತು ಒಂದು 1000 ಜನಕ್ಕೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಪಾತ್ರೆ ಸಾಮಾನು ವ್ಯವಸ್ಥೆ ಇರ್ತದೆ. ಮತ್ತು ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಶೌಚಾಲಯ ಮತ್ತು ಇಲ್ಲಿ ಟಾಯ್ಲೆಟ್ ವ್ಯವಸ್ಥೆಗಳು ಕೂಡ ಇರ್ತದೆ. ಇದು ಎಲ್ಲವೂ ಕೂಡ ಲೋಕಾರ್ಪಣೆ ಮಾಡ್ತಿರೋ ಉದ್ದೇಶ ಎನ್ನುವುದಕ್ಕೆ ಸಮಾಜಕ್ಕೆ ಒಂದು ಒಳ್ಳೆಯದಾಗಲಿ, ಸಮಾಜದ ಬಡವರ್ಗ ಜನ ಉಚಿತವಾಗಿ ಅದನ್ನು ಉಪಯೋಗಿಸಲಿ ಅಂತ ಒಂದೇ ಒಂದು ಕಾರಣಕ್ಕೆ ಈ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀವಿ. ಇಲ್ಲಿ 24/7 ನಮ್ಮದೇ ದೇವಸ್ಥಾನದ ಬೋರ್ವೆಲ್ ಕೂಡ ಇದೆ. ನೀರಿನ ವ್ಯವಸ್ಥೆ ಕೂಡ ಯಾವುದೇ ರೀತಿ ತೊಂದರೆ ಆಗಲ್ಲ. ಅವೆಲ್ಲವೂ ಕೂಡ ಒಗ್ಗೂಡಬೇಕಾಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯ್ತು ವಿನಃ ಇದು 48 ದಿವಸಗಳಿಗೆ ರೆಡಿ ಆಗಿತ್ತು. ಇವೆಲ್ಲ ಒಗ್ಗೂಡಬೇಕಾಗಿ ಸ್ವಲ್ಪ ಸಮಯ ತಗೊಂತು. ಹಂಗಾಗಿ ಈಗಾಗಲೇ ಲೋಕಾರ್ಪಣೆಗೆ ರೆಡಿ ಇದೆ. ಇದೆಲ್ಲ ಸುಸಜ್ಜಿತವಾಗಿ ರೆಡಿ ಆಗಿದೆ. ಸಾರ್ವಜನಿಕರು ಬಂದು ಇದನ್ನು ಮನಸ್ಪೂರ್ವಕವಾಗಿ ಕೇವಲ ಇದರ ನಿರ್ವಹಣೆ
ಫೀಸ್ ಮಾತ್ರ ತಗೊಳ್ತಾರೆ, ಅಂದರೆ ಸರ್ವಿಸ್ ಚಾರ್ಜ್ ಮಾತ್ರ ತಗೊಳ್ತಾರೆ. ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ಸು ಈಡನ್ ಚಾರ್ಜಸ್ ಕೂಡ ಮಾಡಲ್ಲ. ಕೇವಲ 10,000 ರೂಪಾಯಿ ಚಾರ್ಜ್ ಮಾಡ್ತೀವಿ ಅಷ್ಟೇ, ಫ್ರೀ ಚಾರ್ಜಸ್. ಈ ದೇವಸ್ಥಾನ ಅಭಿವೃದ್ಧಿಗೆ ಮಾತ್ರ ಅದು ಚಾರ್ಜ್ ಮಾಡೋದು, ಇಲ್ಲಿ ಮೇಂಟೆನೆನ್ಸ್ ಅಂತ ಮಾಡ್ತೀವಿ ಅಷ್ಟೇ. ಇದನ್ನ ಹೊರಗಡೆ ಮಾಡಿಸ್ಬೇಕಾದ್ರೆ ಈಗ ಗೊತ್ತಿದೆ ನಿಮ್ಗೆ ಎಷ್ಟಾಗುತ್ತೆ ಅಂತ. ಹಂಗಾಗಿ 1000 ಜನಕ್ಕೆ ನೀವು ಇಲ್ಲಿ ಕಾರ್ಯಕ್ರಮ ಮಾಡ್ಕೊಬೋದು. 300 ಜನ ಕೂತ್ಕೊಳ್ಳೋಕ್ಕೆ ಹಾಸನಗಳಿರ್ತವೆ, ಚೇರು ಟೇಬಲ್ ಇರ್ತದೆ, ಪಾತ್ರೆ ಸಾಮಾನು ಇರ್ತದೆ, ಶೌಚಾಲಯ ಇರ್ತದೆ. ದೇವಸ್ಥಾನ ಅರ್ಚಕರು ಕೂಡ ನಿಮ್ಗೆ ಕೈ ಜೋಡಿಸ್ತಾರೆ. ಆಮೇಲೆ ಯಾವುದೇ ಕಾರಣಕ್ಕೆ ನೀವು ಪೆಂಡಲ್ ಹಾಕೋ ಅವಶ್ಯಕತೆ ಇಲ್ಲ. 1000 ಜನ ಬಂದರೂ ಕೂಡ ಇಲ್ಲಿ ಪ್ರಾಕಾರ ಸಭಾನ ಈಗಾಗಲೇ ನಿರ್ಮಾಣ ಮಾಡಿದ್ದೀವಿ. ಈ ಚೌಡೇಶ್ವರನ ದೇವಸ್ಥಾನ ನಮ್ಮ ಧರ್ಮದರ್ಶಿಗಳು ಇರ್ತಾರೆ, ನಮ್ಮ ದಾಸಪ್ಪನವರಾಗ್ಬೋದು, ನಮ್ಮ ಮಂಜುನಾಥ್ ಆಗ್ಬೋದು, ಈ ಕಡೆ ನಮ್ಮ ವೆಂಕಟೇಗೌಡ ಆಗ್ಬೋದು, ನಮ್ಮ ಪ್ರಕಾಶರ್ ಆಗ್ಬೋದು, ನಮ್ಮ ಮಧು ಅವರಾಗ್ಬೋದು, ನಿಮ್ಗೆಲ್ಲರೂ ಕೂಡ ಗೊತ್ತಿರೋಂಥವ್ರೆ. ಆದರೆ ಇಲ್ಲಿ ನಾಮಫಲಕನ ಕೂಡ ಹಾಕಿರ್ತೀವಿ. ಅಲ್ಲಿ ಆ ನಾಮಫಲಕದಲ್ಲಿ ಆ ವಿವರಣೆ ಕೂಡ ಮೊಬೈಲ್ ನಂಬರು ಕೊಟ್ಟಿರ್ತೀವಿ. ಈಗ ಮಾಧ್ಯಮದ ಮೂಲಕನೂ ನಿಮಗೆ ತಿಳಿಸಿರ್ತೀವಿ. ಆಮೇಲೆ ನಮ್ಮ ಮನು ಅಂತ ಸ್ವಾಮಿಗಳಿರ್ತಾರೆ, ಅವರು ಪ್ರತಿನಿತ್ಯ ಇಲ್ಲಿ ಪೂಜೆ ಕೂಡ ನಡೀತದೆ. ಬೆಳಗ್ಗೆಯಿಂದ 12 ಗಂಟೆ ತನಕ ಅರ್ಚಕರು ಕೂಡ ಇರ್ತಾರೆ. ಎಲ್ಲರೂ ಕೂಡ ಈ ದೇವಿಯ ಕೃಪೆಗೆ ಪಾತ್ರರಾಗಬೇಕು. ಇಲ್ಲಿ ಇರ್ತಕ್ಕಂಥ ಪ್ರಾಕಾರ ಸಭಾಂಗಣವನ್ನು ಎಲ್ಲರೂ ತಾವು ಉಪಯೋಗಿಸಿ ದೇವಸ್ಥಾನದ ಅಭಿವೃದ್ಧಿಗೆ ಸಹಕರಿಸಬೇಕಂತ ಹೇಳಿ ಈ ಮೂಲಕ ಭಾಳ ಭಕ್ತಿಪರವಾಗಿ ತಿಳಿಸಲು ಇಚ್ಛಿಸ್ತೇನೆ. ನಮಸ್ಕಾರ.